ಮಾನ್ಯ ಸಂಸದ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಡಿ.ಕೆ. ಸುರೇಶ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಇವತ್ತು ಬಂದು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಅವ್ರು ಹೇಳ್ತಾರೆ, ನಮ್ಮ ಸಂದರ್ಶನ ಬಿರುಗಾಳಿ ಸಂದರ್ಶನದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲ ಒಂದು ದಿನ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಅವರನ್ನ ಸಿಎಂ ಮಾಡೋದು ನನ್ನ ಮೊದಲ ಗುರಿ ಅಂತೇಳಿ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ. ಕರ್ನಾಟಕದ ಜನರ ಆಶೀರ್ವಾದ ಇದೆ, ಅವರು ಸಿಎಂ ಆಗ್ತಾರೆ. ಬಿಜೆಪಿಯಲ್ಲಿ ಎಲ್.ಕೆ. ಅಡ್ವಾಣಿ, ನಿತಿನ್ ಗಡ್ಕರಿ, ರಾಜನಾಥ ಸಿಂಗ್, ಮುರಳಿ ಮನೋಹರ್ ಜೋಶಿ ಇವರು ಯಾರೂ ಕೂಡ ಪ್ರಧಾನಿ ಆಗಲಿಲ್ಲ. ಅವರೆಲ್ಲರೂ ಬಿಜೆಪಿ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಹಾಗೆ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ, ಅವರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದನ್ನು ಹೇಳಿದ್ದಾರೆ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಸಂದರ್ಶನದಲ್ಲಿ ಡಿ.ಕೆ. ಸುರೇಶ್ ಅವರು ಮಾನ್ಯ ಸಂಸದರು ಸ್ಫೋಟಕವಾಗಿ ಮಾತನಾಡ್ತಾ ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ನಿಮ್ಮ ಜೀವನದಲ್ಲಿ ಮುಂದೆ ಇರುವಂಥ ಗುರಿ ಏನು, ಹಿಂದೆ ಇರುವಂಥ ಗುರು ಯಾರು? ಕರ್ನಾಟಕದ ಜನರ ಆಶೀರ್ವಾದ ಇದೆ. ಗುರಿ ನಮ್ಮ ಅಣ್ಣ ಒಂದಲ್ಲ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಗುರಿ ಇದೆ. ಸಿಎಂ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆಯಾ? ನಂಬಿಕೆನೂ ಇದೆ, ಗುರಿನೂ ಇದೆ. ಅದರಲ್ಲಿ ನಿಮ್ಮ ಪಾತ್ರ ಎಷ್ಟಿರುತ್ತೆ? ಇಡೀ ರಾಜ್ಯದ ಜನರ ಪಾತ್ರ ಇರ್ತದೆ. ಸ್ಪೆಷಲಿ ತಮ್ಮನಾಗಿ ನಾನೊಬ್ಬ ಸಣ್ಣ ವ್ಯಕ್ತಿ, ನಾನೊಬ್ಬ ಕಾರ್ಯಕರ್ತ, ಇದನ್ನ ನನ್ನ ಸಹೋದರನಾಗಿ ನನ್ನ ಒಂದು ಆಸೆಯನ್ನ ನಿಮ್ಮ ಮುಂದೆ ಗುರಿ ಅಂತ ತಕ್ಷಣ ನನಗೆ ಆಶ್ಚರ್ಯ ಆಗಿದ್ದು, ಪಕ್ಷ ಅಧಿಕಾರಕ್ಕೆ ತರುವಂಥ ವ್ಯಕ್ತಿಗಳಲ್ಲಿ ನೀವಿಬ್ಬರು ಕೂಡ ಪ್ರಮುಖರು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಅದು ಗುರಿನ, ಅದು ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು, ಪಕ್ಷ ಅಧಿಕಾರ ಕೊಡಬೇಕು ಅಂದ್ರೆ ಗುರಿ ಅನ್ನೋದು ಅಂದ್ರೆ ಅಷ್ಟೊಂದು ಕಷ್ಟಕರ ಇದೆಯಾ ಸಿಎಂ ಪೋಸ್ಟ್ ತೆಗೆದುಕೊಳ್ಳೋಕೆ ಡಿ.ಕೆ. ಶಿವಕುಮಾರ್ಗೆ? ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇವತ್ತು ಈ ದೇಶದಲ್ಲಿ ಪ್ರಧಾನ ಮಂತ್ರಿಗಳಿದ್ದಾರೆ. ಲಾಲ್ ಕೃಷ್ಣ ಅದ್ವಾರಿ ಅವರು ಈ ದೇಶದ ಉದ್ದಕ್ಕೂ ಸಂಚಾರ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಪ್ರಧಾನಮಂತ್ರಿ ಮಾಡಲಿಲ್ಲ. ನಿಮ್ಮ ಜೀವನದಲ್ಲಿ ಮುಂದೆ ಇರುವಂಥ ಗುರಿ ಏನು, ಹಿಂದೆ ಇರುವಂಥ ಗುರು ಯಾರು? ಕರ್ನಾಟಕದ ಜನರ ಆಶೀರ್ವಾದ ಇದೆ. ಗುರಿ ನಮ್ಮ ಅಣ್ಣ ಒಂದಲ್ಲ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಗುರಿ ಇದೆ. ಸಿಎಂ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆಯಾ? ನಂಬಿಕೆನೂ ಇದೆ, ಗುರಿನೂ ಇದೆ. ಅದರಲ್ಲಿ ನಿಮ್ಮ ಪಾತ್ರ ಎಷ್ಟಿರುತ್ತೆ? ಇಡೀ ರಾಜ್ಯದ ಜನರ ಪಾತ್ರ ಇರ್ತದೆ. ಸ್ಪೆಷಲಿ ತಮ್ಮನಾಗಿ ನಾನೊಬ್ಬ ಸಣ್ಣ ವ್ಯಕ್ತಿ, ನಾನೊಬ್ಬ ಕಾರ್ಯಕರ್ತ, ಇದನ್ನ ನನ್ನ ಸಹೋದರನಾಗಿ ನನ್ನ ಒಂದು ಆಸೆಯನ್ನ ನಿಮ್ಮ ಮುಂದೆ ಗುರಿ ಅಂತ ತಕ್ಷಣ ನನಗೆ ಆಶ್ಚರ್ಯ ಆಗಿದ್ದು, ಪಕ್ಷ ಅಧಿಕಾರಕ್ಕೆ ತರುವಂಥ ವ್ಯಕ್ತಿಗಳಲ್ಲಿ ನೀವಿಬ್ಬರು ಕೂಡ ಪ್ರಮುಖರು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಅದು ಗುರಿನ, ಅದು ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು, ಪಕ್ಷ ಅಧಿಕಾರ ಕೊಡಬೇಕು ಅಂದ್ರೆ ಗುರಿ ಅನ್ನೋದು ಅಂದ್ರೆ ಅಷ್ಟೊಂದು ಕಷ್ಟಕರ ಇದೆಯಾ ಸಿಎಂ ಪೋಸ್ಟ್ ತೆಗೆದುಕೊಳ್ಳೋಕೆ ಡಿ.ಕೆ. ಶಿವಕುಮಾರ್ಗೆ? ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇವತ್ತು ಈ ದೇಶದಲ್ಲಿ ಪ್ರಧಾನ ಮಂತ್ರಿಗಳಿದ್ದಾರೆ. ಲಾಲ್ ಕೃಷ್ಣ ಅದ್ವಾರಿ ಅವರು ಈ ದೇಶದ ಉದ್ದಕ್ಕೂ ಸಂಚಾರ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಪ್ರಧಾನಮಂತ್ರಿ ಮಾಡಲಿಲ್ಲ. ರಿಪಬ್ಲಿಕ್ ಕನ್ನಡದ ಸ್ಫೋಟಕ ಬಿರುಗಾಳಿ ಸಂದರ್ಶನದಲ್ಲಿ ಡಿ.ಕೆ. ಸುರೇಶ್ ಅವರು ಹಿಂಗೆ ಮಾತಾಡಿದ್ದಾರೆ. ಮುಂದುವರೆದು ಏನೇನು ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈ ಸಂದರ್ಶನದಲ್ಲಿ ಅವರಿದ್ದರು. ಡಿ.ಕೆ. ಸುರೇಶ್ ಅವ್ರನ್ನ ಮಾತಾಡಿಸಿದ್ರು. ನಮ್ಮ ನಾಗೇಂದ್ರ ಬಾಬು ಮತ್ತು ನಮ್ಮ ವಿಜಯ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಡಿ.ಕೆ. ಸುರೇಶ್ ಅವರು ಏನೇನು ಹೇಳಿದ್ರು ಮುಂದುವರೆದು? ವಿಜಯ್, ರಂಜಿತ್, ಡಿ.ಕೆ. ಶಿವಕುಮಾರ್ ಸಿಎಂ ಆಗುವ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಅಪಸ್ವರಗಳು, ಅಸಮಾಧಾನಗಳು ಹೇಳ್ತಾ ಇರುವಂಥ ಬೆನ್ನಲ್ಲೇ, ಯಾಕಂದರೆ ನಾನು ಎಸ್ ಸಿ ಮಾದೇವಪ್ಪರು ಒಂದು ಮಾತನ್ನು ಹೇಳಿದ್ರು, ದಲಿತ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಕೂಡ ಈಗ ಡಿ.ಕೆ. ಸುರೇಶ್ ಅಂದರೆ ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಈಗ ಸ್ಫೋಟ ಹೇಳಿಕೆ ಕೊಟ್ಟಿರೋದು. ಅಂದರೆ ಮುಂಚೆ ನಮ್ಮ ಅಣ್ಣ ಸಿಎಂ ಆಗಬೇಕು ಅಂತ ಸಂಬಂಧಪಟ್ಟಂತೆ ಡಿ.ಕೆ. ಸುರೇಶ್ ಹೇಳ್ತಾ ಇದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವನ್ನ ಸಿಎಂ ಮಾಡೋದು ನನ್ನ ಗುರಿ ಅಂತ ಹೇಳುವ ಮೂಲಕ ಈಗ ಪಕ್ಷದಲ್ಲಿ ಯಾರು ಸಿಎಂ ಆಗೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಅವರಿಗೆ ನೇರವಾಗಿ ಟಾಂಗನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಒಂದು ಮಾತನ್ನು ಹೇಳಿದ್ರು, ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಒಂದಷ್ಟು ಅಡೆತಡೆಗಳು ಆಗ್ತಾ ಇದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಅದು ಬಿಜೆಪಿಯ ಹೆಸರು ಹೇಳುವ ಮೂಲಕ. ಬಿಜೆಪಿ ಅಂದರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ ಬಿಡ್ತಾರಾ ಅಂತ ಹೇಳಿದ ಪ್ರಶ್ನೆಗೆ ಒಂದು ಮಾತನ್ನು ಹೇಳಿದ್ರು, ಬಿಜೆಪಿ ಪಕ್ಷದಲ್ಲಿ ಅಡ್ವಾಣಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಗಲಿಲ್ಲ ಅಂತ ಹೇಳುವ ಮೂಲಕ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಪರೋಕ್ಷವಾಗಿ ಒಂದಷ್ಟು ಜನ ಇದ್ದಾರೆ ಅಂತದ್ದು ಪರೋಕ್ಷವಾಗಿ ಆ ಕೌಂಟರ್ನ ಕೊಟ್ಟರು. ಅಂದರೆ ಒಂದಂತೂ ಬಹಳ ಸ್ಪಷ್ಟ, ಮುಖ್ಯಮಂತ್ರಿ ಆಗಿ ಡಿ.ಕೆ. ಶಿವಕುಮಾರ್ ಆಗ್ತಾರೆ ಅಂತ ಹೇಳುವ ಮೂಲಕ ಈಗ ಪಕ್ಷದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ನೋಡಬೇಕು. ಇದು ಮತ್ತೊಂದು ರೀತಿಯ ಬೇರೆ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.